ಸ್ಕಾರ್ಪಿಯೋ. ಹಾಂ ಸರ್ ಮಾಡೋದೈತೆ ರೀ. ಓಕೆ, ಯಾವ್ದು ಮಾಡಲದು? ಅದು 2010 ರೀ ಸರ್. 2010. ಓನರ್ ಎಷ್ಟಾಗಿದ್ದಾರೆ? ಓನರ್ 7 ಆಗ್ಯಾರ. 7. ಹಾಂ. ಎಷ್ಟು ಓಡಿದೆ ಗಾಡಿ? ಗಾಡಿ 2 ಮ್ಯಾಗ ಆಗಿದೆ ರೀ. 2 ಲಕ್ಷ? 2 ಲಕ್ಷ ಮ್ಯಾಗ ಐತೆ ರೀ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದ್ದಾವೆ? ಹಾಂ ಎಲ್ಲ ಕ್ಲಿಯರ್ ಅದಾವೆ ರೀ. ರನ್ನಿಂಗ್ ಇದಾವಾ? ಹಾಂ ರನ್ನಿಂಗ್ ಅದಾರಲ್ಲ. ಯಾವುದೇನು ಡ್ಯೂ ಇಲ್ಲ? ಇಲ್ಲ ರೀ, ಯಾವ ಅಡ್ಡಿ ಇಲ್ಲ. ಓಕೆ. ಟೈರ್ ಎಲ್ಲ ಹಂಗಿದಾವೆ ಗಾಡೀಲಿ? ಟೈರ್ ಹಾಕಿ ಒಂದು 2-3 ತಿಂಗಳು ಐತೆ ರೀ. ಹೊಸವಾಗ್ಸಿ 2-3 ತಿಂಗಳಾಗಿದೆಯಾ? ಹಾಂ ಕೇಸಿಂಗ್ ಟೈರ್ ಅದಾವೆ ರೀ. ಅವು ಯೂಸ್ ಆಗಲ್ಲ ಇವ್ರು ನಮ್ಗೆ ಅಟ್ಟೆ ನೆನೆಸಿಬಿಟ್ಟೇವ್ರು. ಹ್ಞೂ. ಸುಮ್ಮನೆ ಇಟ್ಕೊಂಡು ಏನು ಮಾಡೋ ಅಂತ ಕೊಡ್ಲಾಗತ್ತೀವಿ. ಓಕೆ. ಗಾಡಿ ಒರಿಜಿನಲ್ ಪೇಂಟ್ ಆಗಿದೆಯಾ? ಫಸ್ಟ್ ಅದು ಶೋರೂಮ್ ಪೇಂಟ್ ಇರೋದು. ಓಕೆ. ಏನಾದ್ರು ಟಿಂಕರಿಂಗ್ ಕೆಲಸ ಇದೆಯಾ ಗಾಡಿದು? ಇಲ್ಲ ಏನಿಲ್ಲ ರೀ, ಏನು ಕೆಲಸ ಮಾಡೋದೇ ರೀ. ಓಕೆ. ಇಂಜಿನ್ ಕಂಡೀಷನ್ನು? ಹಾಂ ಕಂಡೀಷನ್ ಐತೆ ರೀ. ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ ರೀ. ಸ್ಮೋಕ್ ಬರೋದು ಆ ಥರ ಏನಿಲ್ಲ? ಇಲ್ಲ ಏನೂ ಇಲ್ಲ ರೀ ಅದು. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಹಾಂ ರೀ, ಸೀಟ್ ಕವರ್ ಸ್ವಲ್ಪ ಅಲ್ಲಿ ಇದು ಆಗ್ಯಾವ ರೀ. ಹಾಂ. ಉಳ್ಕಿದ್ದು ಏನದ ಎಲ್ಲ ಕ್ಲಿಯರ್ ಅದ. ಓಕೆ. ಎ ಸಿ ಎಲ್ಲ ವರ್ಕಿಂಗ್ ಇದಾವಾ? ಪವರ್ ವಿಂಡೋ? ಹಾಂ ಎ ಸಿ ಓಕೆ ರೀ. ಎಲ್ಲ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಐತೆ ರೀ. ಹ್ಞೂ. ಟಾಪ್ ಆ್ಯಂಡ್ ಐತೆ ರೀ. ಓಕೆ. ಎಲ್ಲ ವರ್ಕಿಂಗ್ ಇದಾವಾ? ಹಾಂ ಎಲ್ಲ ವರ್ಕ್ ಆಗ್ತಾವೆ ರೀ. ಓಕೆ. ಗಾಡಿದು ಏನು ಕೆಲಸ ಇಲ್ಲ? ಕೆಲಸ ಏನಿಲ್ಲ ರೀ ಗಾಡಿದು. ಓಕೆ. ಏನು ಮೈಲೇಜ್ ಬರ್ತಿದೆ ಈಗ? ಮೈಲೇಜ್ 12 ಬರ್ತದೆ ರೀ. ಹೊಡೆದ್ರೆ 14 ಬರ್ತದೆ ನಮ್ಮ ಕೈಯಾಗ. 12 ಲಾಸ್ಟ್. ಹ್ಞೂ ಹ್ಞೂ. ಹಾಂ. ಡೀಸೆಲ್ ಅಲ್ಲ? ಹಾಂ ಡೀಸೆಲ್. ಓಕೆ. ಗಾಡಿ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಾ? ಹಾಂ ರೀ ಎಲ್ಲ ಅದಾವೆ ರೀ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಹಾಂ ಫೈನಾನ್ಸ್ ಐತಿಲ್ಲ ರೀ, ಒಂದು ಲೋಕಲ್ ಫೈನಾನ್ಸ್ ಐತೆ ರೀ. ಹಾಂ. ಅಷ್ಟೇನೋ ಒಂದು 80,000 ಇದ್ದಿರ್ಬೇಕು ರೀ. 80,000-90,000. ಓಕೆ. ಅಂದರೆ ಎಲ್ಲ ಕ್ಲಿಯರ್ ಮಾಡೇ ಕೊಡ್ತೀರಾ? ಹಾಂ ಕ್ಲಿಯರ್ ಮಾಡಿ. ಏನಿಲ್ಲ, ಲೋನ್ ಕಂಟಿನ್ಯೂ ಏನು ಕೊಡ್ತೀರಾ? ಕಂಟಿನ್ಯೂ ಇಲ್ಲ ರೀ. ಕ್ಲಿಯರ್ ಮಾಡೇ ಕೊಡ್ತೀರಾ? ಹಾಂ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೋಬೋದು ರೀ ಅವರು. ಓಕೆ. ಎಲ್ಲಿ ಗಾಡಿ ಇರೋದು? ಇಲ್ಲಿ ಸಿಂಧಿ ತಾಲೂಕು ರೀ. ಜಿಲ್ಲೆ ಯಾವುದು? ಬಿಜಾಪುರ. ಬಿಜಾಪುರ ಜಿಲ್ಲೆ? ಸಿಂಧಿ ತಾಲೂಕು ರೀ. ಸಿಂದಗಿ ತಾಲೂಕು? ಹಾಂ ಬಳಗಾನವ್ರು ರೀ. ಓಕೆ. ಎಷ್ಟು ದೂರ ಆಗುತ್ತೆ ಸಿಂದಗಿಯಿಂದ? ಸಿಂಧಿಯಿಂದ ಒಂದು 15 ಕಿಲೋಮೀಟ್ರ್ ಆಕತ್ತೆ ರೀ. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಅದು 3.5 ಹೇಳ್ಯಾರ ಸರ್, ನೋಡಿ ಕೊಡ್ತೀವಿ ರೀ. 3.5 ಹೇಳ್ತಿದ್ರಾ? ಹಾಂ ರೀ. ಕಡಿಮೆ ಆಗುತ್ತೆ? ಹಾಂ ಆಯ್ತು ರೀ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೆ ಸರ್. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾವಾಗ ಕುಂತಾಗ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆನೇ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ಯಾಕಂದರೆ ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ, ಓಕೆನಾ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.